ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಮಗೆ ಬಬ್ಬಂಡ್ಪುರ ಹಾಗೂ ಚಿಕ್ಕಲೂರು ಎರಡೂ ಮನೆ ದೇವರೇನೆ. ಆದರೆ ಇವತ್ತು ನಾವು ಬಬ್ಬಂಡ್ಪುರಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ. ಅಜ್ಜಿ ಅದೇನೋ ಅರಕೆ ಹೊತ್ಕೊಂಡಿದ್ದಾರೆ, ದೀಪ ಕೊಡಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರಲಿ ಅಂತ. ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇವಾಗ ಅವ್ರು ಬಂದ ತಕ್ಷಣ ಹೊರಡ್ತೀವಿ. ಇವತ್ತು ಪ್ರಜಾಪ್ರಭುತ್ವ ದಿನ ಅಂದರೆ ಡೆಮೋಕ್ರಸಿ ಡೇ ಆಗಿದ್ದರಿಂದ ಎಲ್ಲ ಚೈನ್ ಲಿಂಕ್ ಥರ ನಿಂತಿದ್ರು. ಎಲ್ಲ ಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಚೈನ್ ಲಿಂಕ್ ಥರನೇ ನಿಂತ್ಕೊಂಡಿದ್ರು. ಕರ್ಕೊಂಡೋಗಿದ್ರು ಗೊತ್ತಾ, ನೋ ಪ್ಲಾಸ್ಟಿಕ್ ಅಂದ್ಬಿಟ್ಟು. ಹೌದಾ? ಸ್ಕೂಲ್ ಅಂತ ಕರ್ಕೊಂಡೋಗಿದ್ದೇನೆ. ಮನೋಜ್ ಇದ್ದಲ್ಲ ಆಲಮ್ಮ, ಅವ್ನಿಗೆ ಪೇಂಟಿಂಗ್ ಹೊಡೆದ್ಬಿಟ್ಟು ರೀಚ್ ಆಗಿದ್ದೀವಿ. ಇದು 12:30 ಟೈಮ್ ಬಂದ್ಬಿಟ್ಟು 12:30, 8:30 ಬಿಟ್ಟಿದ್ದೀವಿ. 12:30 ರೀಚ್ ಆಗಿದ್ದೀವಿ. ಬಂದಿದ್ದೀವಿ, ಬ್ಯಾಕ್ ಸೈಡ್ ಬಂದಿದ್ದೀವಿ. ಫ್ರಂಟಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಜಾಗ ಇಲ್ಲ. ಸೊ ಅದಕ್ಕಾಗಿ ಏನು ಡಿಸ್ಟರ್ಬೆನ್ಸ್ ಮಾಡ್ತಾರಪ್ಪ ಜನ, ಪ್ಲೀಸ್ ಇಗ್ನೋರ್ ದ ಡಿಸ್ಟರ್ಬೆನ್ಸ್. ಓಕೆ, ಹಂಗಿಟ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಏನಪ್ಪ ಅಂತಂದರೆ ಸ್ಪೇಸ್ ಇದೆ ಗಾಡಿ ಪಾರ್ಕ್ ಮಾಡೋದಕ್ಕೋಸ್ಕರ. ಫ್ರಂಟಲ್ಲಿ ಇಲ್ಲ. ಅದಕ್ಕೆ ಉಳ್ದು ಡ್ರೆಸ್ ಕಿಪಿ ಕೀರ್ತಿ ಫ್ಯಾನ್ಸ್ ಇಲ್ಲಿದ್ದಾರೆ. ಆಟೋ ಸಾಮಾನು ಸಿಕ್ಕಿದ್ರೆ ನಾವೇ ತಗೋತೀವಿ. ವಾವ್, ಚೆನ್ನಾಗಿದೆ. ಹೌದಲ್ಲ, ಅಡುಗೆ ಮಾಡ್ಕೋತೀವಿ. ಅವಳೆ ಕರ್ಸಿ ಹೆಂಗ್ ಅಚೀವ್ ಮಾಡ್ತಾರೆ ಅಂದ್ರೆ, ಕಿಪಿ ಕೀರ್ತಿ ಫ್ಯಾನ್ಸ್. ಈ ಕಡೆ ನೋಡ ಚಿಂಟು. ಏನು ಹೇಳಕ್ ಬಂದೆ? ಎಷ್ಟು ಹೇಳ್ತೀಯಾ? ಇನ್ನೇನಿಂದ ಅದನ್ನೇ ಲಾಸ್ಟ್ ಹಾಕ್ತೀನಿ. ಓಕೆ, ಇದು ಬಂದು ಬಾವಿ. ಆ್ಯಕ್ಚುಲಿ ಇದು ಲೈಕ್ ಈಗ ಕಾಣಿಸುತ್ತೆ. ಬಾವಿ ಇದು ಫುಲ್ಲು ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಇಷ್ಟಾಗಿ ಬಾವಿ. ನಾವು ಬಪ್ಪಂಡ್ಪುರಕ್ಕೆ ಹೋಗಿದ್ದೆ. ಅಜ್ಜಿ ಹರಕೆ ಮಾಡ್ಕೊಂಡಿದ್ರು, ಬೆಳ್ಳಿ ದೀಪಗಳನ್ನ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ. ಅದಕ್ಕೆ ಎಲ್ಲ ಹೋಗಿದ್ವಿ. ಆಗ ಅಜ್ಜಿ ನಮ್ಮ ಕೈಲ ದೀಪ ಹಚ್ಚಿಸಿ ದೇವಸ್ಥಾನಕ್ಕೆ ಕೊಟ್ಟರು. ಇದು ಲೈವ್ ಹೋಗೋ. ಹಾಯ್ ಫ್ರೆಂಡ್ಸ್, ನಮ್ಮ ಅಕ್ಕ ಪೂಜೆ ಮಾಡ್ತಾಳೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಪ್ರಸಾದ ತಿಂದು ಅಲ್ಲಿಂದ ದೊಡಮ್ತಾಯಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಬಪ್ಪಂಡ್ಪುರದಿಂದ ಅಲ್ಲೇ 2 ಕಿಲೋಮೀಟ್ರಲ್ಲೇ ಇರೋದು. ಹಾಗೆ ದೊಡಮ್ತಾಯಿ ಪೂಜೆ ಮಾಡಿಸಿದ್ವಿ. ಮಾಡಬಾರ್ದು. ಓಕೆ, ಈಗ
ಚಿಕ್ಕಲ್ಲೂರಿಗೆ ಪ್ರಯಾಣ ಏನು ಅಕ್ಕ ನೀನು ಇಲ್ಲಿ ಕೊಡು ಈಗ ಅಷ್ಟೇ ಮುಗೀತು. ಇನ್ನು ಮನೆಗೆ ಬೆಂಗಳೂರಿಗೆ ಓಡ್ತಾ ಇದೀವಿ ಈಗ. ಚಿಕ್ಕಲ್ಲೂರಿಗೆ ಹೋಗ್ತಾ ಇರೋದು ಏನು ಚಿಕ್ಕಲ್ಲೂರಿಗೆ ಹೋಗ್ತಾ ಇಲ್ಲ ಮಮ್ಮಿ. ಚಿಕ್ಕಲ್ಲೂರ್ಗ ಈಗ ಚಿಕ್ಕಲ್ಲೂರಿಗೆ ಈಗ ಬೇಕಾ? ಚಿಕ್ಕಲ್ಲೂರಿಗೆ ಹೋಗ್ಬೇಕೀಗ. ಈಗ ದೊಡ್ಡಮ್ಮ ತಾಯಿ ಇದು ದೇವಸ್ಥಾನದಲ್ಲಿ ಇದ್ದೀವಿ. ಬಪ್ಪನ್ಪುರ ಹಾಗೆ ದೊಡ್ಡಮ್ಮ ತಾಯಿನ ನೋಡಿಕೊಂಡು ಇವಾಗ ಚಿಕ್ಕಲ್ಲೂರಿಗೆ ಬಂದಿದ್ದೇವೆ. ಆ್ಯಕ್ಚುಲಿ ಲೇಟ್ ಆಗೋಯ್ತು ಚಿಕ್ಕಲ್ಲೂರಿಗೆ ಬರೋಕ್ಕೆ, ಯಾಕಂದರೆ ರೋಡ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಲೇಟ್ ಆಯಿತು. ಬಂದಿದ್ದೀವಿ, ಈಗ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಷ್ಟು ಬೇಗ ಹೋಗೋಕ್ಕೂ ಆಗಲ್ಲ, ಫುಲ್ ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇ. ಇದೆಲ್ಲ ಈಗ ಮತ್ತೆ ಪೂಜೆ ಸಾಮಾನು ತಗೋತಾ ಇದೆ. ಇದೆಲ್ಲ ಫುಲ್ ಜಾತ್ರೆ ಏನೋ ಹಾಕಿದ್ದಾರೆ. ಇಲ್ಲಿ ತಡಿ ಶೇರು ಇದು ದೇವಸ್ಥಾನದಲ್ಲಿ ಒಂದು ನಂಬಿಕೆ. ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನಮ್ಮ ಕೈನ ಬಸವಣ್ಣನ ಮುಂದೆ ಇಟ್ಟು ಕೇಳ್ಕೊಂಡ್ರೆ ಅದು ಬಲ್ಗಾಲ್ ಕೊಟ್ಟರೆ ಆಗತ್ತೆ ಅಂತ, ಅಥವಾ ಎಡಗಾಲ್ ಕೊಟ್ಟರೆ ಅದು ಆಗಲ್ಲ ಅಂತ. ಸೊ ಮಮ್ಮಿ, ನಾನು, ನನ್ನ ತಂಗಿ, ಅತ್ತೆ ಎಲ್ಲರೂ ಇಟ್ವಿ. ಎಲ್ಲರಿಗೂ ಏನು ಅಂದ್ಕೊಂಡ್ರು ಅದು ಆಗತ್ತೆ ಅಂತಲೇ ಬಂತು. ಸೊ ಖುಷಿ ಆಯಿತು ಅದರಿಂದ. ಇದು ಸಿದ್ದಪ್ಪಾಜಿ ಅವರ ಗದ್ಗೆ. ಇದ್ರದ್ದು ಬ್ಯಾಕ್ ಸ್ಟೋರಿ ಇದೆ, ಅದನ್ನು ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಕೇಳಿಸಲ್ಲ ಕೇಳಿಸಲ್ಲ. ಅಕ್ಕ ಹಂಗೆ ಇಟ್ಕೋತಾರ ಅಕ್ಕ? ಹಿಡ್ಕೋತೀನಿ ಅದಕ್ಕೇನೆ. ನಾನು ಬಟ್ಟೆ ಹಿಡ್ಕೊಂಡು ಅಲ್ಲ ಕೂಡ ಹಿಡ್ಕೊ, ಕೈ ಹಿಡ್ಕೊ ಒಂದ್ಸಲ. ಹಾಂ ಅಜ್ಜಿ ನೀನು ಹಿಂಗೆ ಆಡ್ತೀರ, ಮೈ ಮೇಲೆಲ್ಲ ಅದ್ರ ಕೂದ್ಲಿಕ್ಕೆ ಬಿಡ್ತೀನಿ ನೋಡೀಗ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಇದು ಪುಟಾಣಿದು. ಅಯ್ಯೋ ಗೊತ್ತಿರಲಿಲ್ಲ ಪಾಪಚ್ಚಿ. ಮ್ಯಾವ್ ಮ್ಯಾವ್. ಲಕ್ಷ್ಮಿ ಬಂದು ಮೈ ಮೇಲೆ ಬಿಡ್ತೀನಿ. ಅಲ್ಲಿಂದ ರಿಟರ್ನ್ ಹೊರಟ್ವಿ. ಲೇಟ್ ಆಗ್ತಿತ್ತು ಅಂತ ಆನ್ ದಿ ವೇ ಮದ್ದೂರ್ ಹತ್ರ ಎಂಪೈರ್ ಅನ್ನೋ ಹೋಟೆಲ್ಗೆ ಹೋದ್ವಿ. ನಾವು ಫಸ್ಟ್ ಟೈಮ್ ದೇವಸ್ಥಾನದಿಂದ ರಿಟರ್ನ್ ಬರ್ತಾ ನಾನ್ ವೆಜ್ ತಿಂತಾ ಇರೋದು. ಇದು ಮಾತ್ರ ನಾನು ಹೇಳಲೇಬೇಕು, ನಮಗಂತೂ ನಾನ್ ವೆಜ್ ಊಟ ತುಂಬಾ ಇಷ್ಟ ಆಯಿತು ಈ ಹೋಟೆಲಲ್ಲಿ. ನೀವು ಸೊ ಆನ್ ದಿ ವೇ ಯಾವಾಗಾದರೂ ಮದ್ದೂರ್ ಮೇಲೆ ಬರ್ತಾ ಈ ಹೋಟೆಲ್ಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಕೊಕೊನಟ್ ಪುಡಿಂಗ್ನ ಕೊಟ್ಟರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಬ್ಯಾಕ್ ಸೀಟಲ್ಲಿ ನೋಡಿದಾಗ ಯಾರಿದ್ದು ಅಂತ ಸಡನ್ನಾಗಿ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು ಅಣ್ಣಯ್ಯ ಸೀರಿಯಲ್ನ ಹೀರೋ ಅಂತ. ಆ ಟೀಮೇ ಆ್ಯಕ್ಚುಲಿ ಅಲ್ಲಿದ್ದರು. ಯೂಶ್ವಲಿ ನಾವು ಸೀರಿಯಲ್ಸ್ನ ನೋಡಲ್ಲ, ಬಟ್ ಆದ್ರೂ ಅವ್ನ ಐಡೆಂಟಿಫೈ ಮಾಡಿದ್ವಿ. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಸೇರೋ ಅಷ್ಟರಲ್ಲಿ 11 o'clock ಆಗಿಬಿಟ್ಟಿತ್ತು. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.